ಹಲೋ ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರಬ. ವೀಕ್ಷಕರೇ, ವೆರಿಕೋಸ್ ವೇನ್ಸ್ ಕನ್ನಡದಲ್ಲಿ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮೊದಲೆಲ್ಲ ಇದು ವಯಸ್ಕರಲ್ಲಿ ಕಂಡು ಬರ್ತಾ ಇತ್ತು, ಈಗ ಮಧ್ಯ ವಯಸ್ಕರಲ್ಲೂ ಕೂಡ ಕಂಡು ಬರ್ತಾ ಇದೆ. ಈ ಕಾಯಿಲೆ ಏನಿದೆ ಇದು ಮಾರಣಾಂತಿಕ ಅಲ್ಲದೆ ಇದ್ರೂ ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರಲ್ಲಿ ಕಾಣ್ತಾ ಇರುವಂತಹ ಈ ಸಮಸ್ಯೆ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಅಂದ್ರೆ ಏನು, ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಅದಕ್ಕೆ ಕಾರಣ ಏನು, ಅದರ ಗುಣಲಕ್ಷಣಗಳು ಹೇಗೆ, ಜೊತೆಗೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಚಿಕಿತ್ಸಾ ವಿಧಾನ ಹೇಗಿರುತ್ತೆ, ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ವಿಂಧು ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಈ ವೆರಿಕೋಸ್ ವೇನ್ಸ್ ಅನ್ನುವಂತಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಬಹಳಷ್ಟು ಜನರಿಗೆ ಪ್ರಶ್ನೆ ಕಾಡ್ತಾ ಇರುತ್ತೆ, ಏನಿದು ವೆರಿಕೋಸ್ ವೇನ್ಸ್ ಅಂತ. ಸೊ ಮೇನ್ಲಿ ಈಗ ವೆರಿಕೋಸ್ ವೈನ್ಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಯಾವ ರೂಪಕ್ಕೆ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಸಹಜವಾಗಿ ನಮಗೆ ಗೊತ್ತಿದೆ, ನಮ್ಮ ಎದೆ ದಟ್ ಇಸ್ ಹಾರ್ಟ್ ಅನ್ನೋದು ಮುಖ್ಯವಾದಂಥ ಫಂಕ್ಷನ್ ಬಂದ್ಬಿಟ್ಟು ಪಂಪಿಂಗ್. ಸೊ ರಕ್ತ ನಾಡಿಗಳು ಅಂದರೆ ಹಾರ್ಟ್ ಅನ್ನೋದು ಆರ್ಟ್ರೀಸ್ ಅನ್ನೋವಂಥ ರಕ್ತ ನಾಡಿಗಳಿಂದ ಮೇಲೆ ಭಾಗದಿಂದ ಪಂಪ್ ಮಾಡ್ತಾ ಇರುತ್ತೆ. ಹಾಗಾಗಿ ರಕ್ತ ಅನ್ನೋದು ಕೆಳಗಡೆ ಭಾಗಕ್ಕೆ ಇಡೀ ದೇಹಕ್ಕೂ ತುಂಬ ಸುಲಭವಾಗಿ ಅದು ಹೋಗ್ತಾ ಇರುತ್ತೆ. ಬಟ್ ಒಂದು ಯೋಚನೆ ಮಾಡಬೇಕು, ಕೆಳಗಡೆ ಭಾಗದಿಂದ ಕೂಡ ರಕ್ತ ಮೇಲೆ ಬರಬೇಕಾಗಿರುತ್ತೆ. ಎಸ್ಪೆಷಲಿ ಆ ಕೆಟ್ಟ ರಕ್ತ ಏನಂತಿರುತ್ತೆ. ಯಾಕಂತಂದ್ರೆ ನಮ್ಮ ದೇಹದಲ್ಲಿ ಇಡೀ ದಿನ ಅನ್ನೋದು ರಕ್ತ ಅನ್ನೋದು ಉತ್ಪತ್ತಿ ಆಗೋದಿಲ್ಲ. ಏನಂತಂದ್ರೆ ಇರೋ ರಕ್ತನೇ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಶುದ್ಧವಾಗಿರುವಂಥ ರಕ್ತ ಅಶುದ್ಧವಾಗಿರುವಂಥ ರಕ್ತ ಮತ್ತೆ ಶುದ್ಧವಾಗ್ತಾ ಇರುತ್ತೆ. ಸೊ ಈ ಹಾರ್ಟ್ದು ಮೇನ್ ಫಂಕ್ಷನ್ ಬಂದ್ಬಿಟ್ಟು ಶುದ್ಧವಾಗಿರುವಂಥ ರಕ್ತನ ಅದು ಬಾಡಿಗೆ ಅದು ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಅದು ಆರ್ಟರೀಸ್ ಅನ್ನೋವಂಥ ರಕ್ತ ನಾಡಿಗಳ ಸಹಾಯದಿಂದ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಕೆಳಗಡೆ ಭಾಗದಲ್ಲಿ ಇರೋವಂಥ ಕೆಟ್ಟ ರಕ್ತ ಅಂದರೆ ಅಶುದ್ಧ ರಕ್ತ ಬಂದ್ಬಿಟ್ಟು ಮೇಲೆ ಭಾಗಕ್ಕೆ ಬರಬೇಕಾಗಿರುತ್ತೆ. ಈ ಒಂದು ರಕ್ತ ನಾಡಿಗಳನ್ನ ನಾವು ವೇನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ವೇನ್ಸ್ ಸಹಾಯದಿಂದ ಕೆಳಗಡೆ ಭಾಗದಲ್ಲಿ ಅಶುದ್ಧ ರಕ್ತ ಬಂದ್ಬಿಟ್ಟು ಲಂಗ್ಸ್ ಅಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ಅದು ಬಂದು ಅಲ್ಲಿ ಮತ್ತೆ ಅದು ಶುದ್ಧವಾಗಿ ಅಲ್ಲಿಂದ ಮತ್ತೆ ಹಾರ್ಟ್ಗೆ ಹೋಗ್ತಾ ಇರುತ್ತೆ. ಸೊ ಸಹಜವಾಗಿ ನಮ್ಮ ದೇಹದಲ್ಲಿ ನಡೆಯುವಂಥ ಸರ್ಕ್ಯುಲೇಷನ್ ಅನ್ನೋದು ಈ ರೀತಿ ಇರುತ್ತೆ. ಬಟ್ ಈ ವೇನ್ಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಮೇಲೆ ಭಾಗದಂದ್ರೆ ಮೇಲೆ ಟ್ಯಾಂಕಿಂದ ನಮ್ಮ ಮನೆಗೆ ನೀರು ಬರಬೇಕು ಅಂತಂದ್ರೆ ಬರೀ ನಾವು ಟ್ಯಾಪ್ನ ಓಪನ್ ಮಾಡಿದ್ರೆ ಸಾಕು, ಸುಲಭವಾಗಿ ನೀರು ಬರುತ್ತೆ. ಯಾಕಂದ್ರೆ ಗ್ರಾವಿಟಿ ಪುಲ್ ಏನಂತ ಇರುತ್ತೆ, ಅಂದ್ರೆ ಗುರುತ್ವಾಕರ್ಷ ಸಹಾಯದಿಂದ ತುಂಬಾ ಸುಲಭವಾಗಿ ನೀರು ಅನ್ನೋದು ಬರ್ತಾ ಇರುತ್ತೆ. ಬಟ್ ಅದೇ ನೀರು ಕೆಳಗಡೆ ಸಂಪಿಂದ ನಮಗೆ ಮೇಲೆ ಟ್ಯಾಂಕ್ಗೆ ಹೋಗಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮೋಟರ್ ಅನ್ನೋವಂಥ ಅನ್ನೋದು ಇರಬೇಕಾಗಿರುತ್ತೆ. ಸೊ ಅದೇ ರೀತಿನಲ್ಲಿ ನಮ್ಮ ರಕ್ತನಾಡಿಗಳಲ್ಲಿ ಅಂದರೆ ವೇನ್ಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಗುರುತ್ವಾಕರ್ಷಕ್ಕೆ ವ್ಯತಿರೇಕವಾಗಿ ರಕ್ತ ಅನ್ನೋದು ಮೇಲೆ ಬರಬೇಕು ಅಂತಂದ್ರೆ ವ್ಯಾಲ್ವ್ಸ್ ಅನ್ನೋವಂಥ ಸಹಾಯದಿಂದ ಹಲವಾರು ವ್ಯಾಲ್ವ್ಸ್ ಇರ್ತಾ ಇರುತ್ತೆ. ಸೊ ರಕ್ತ ಅನ್ನೋದು ಆ ಒಂದು ಪ್ರೆಷರ್ ಇಂದ ತಳ್ಕೊಂಡು ಮೇಲೆ ಭಾಗಕ್ಕೆ ಬಂದಾಗ ಆ ವ್ಯಾಲ್ವ್ಸ್ ಅನ್ನೋದು ಓಪನ್ ಆಗುತ್ತೆ. ಮತ್ತೆ ಅದೇ ಗುರುತ್ವಾಕರ್ಷ ಸಹಾಯದಿಂದ ರಕ್ತ ಕೆಳಗಡೆ ಬರೋಕ್ಕೆ ಪ್ರಯತ್ನ ಮಾಡುವಾಗ ಆ ವ್ಯಾಲ್ವ್ಸ್ ಅನ್ನೋದು ಕ್ಲೋಸ್ ಆಗಿಬಿಡುತ್ತೆ. ಸೊ ವ್ಯಾಲ್ವ್ಸ್ ಅನ್ನೋದು ಒಂಥರ ಗೇಟ್ ತರ ಅಂತಾನೆ ಹೇಳ್ಕೋಬಹುದು. ಹಲವಾರು ಗೇಟ್ಗಳು ಇರೋದ್ರಿಂದ ರಕ್ತ ಏಣಿ ಹತ್ತೋ ತರ ಪಂಪ್ ಮಾಡಿಕೊಂಡು ಮೇಲೆ ಭಾಗಕ್ಕೆ ಬಂದು ಅದು ಮತ್ತೆ ಶ್ವಾಸಕೋಶದಲ್ಲಿ ಶುದ್ಧವಾಗ್ತಾ ಇರುತ್ತೆ. ಸಹಜವಾಗಿ ಕಾಣುವಂತ ಒಂದು ಪ್ರೆಷರ್ ಅಂದ್ರೆ ವೇನ್ಸ್ ಅಲ್ಲಿ ಅತಿಯಾಗಿ ಅಂತ ಪ್ರೆಷರ್ ಅನ್ನೋದು ಉತ್ಪತ್ತಿ ಆದಾಗ ಅದರಲ್ಲಿ ವ್ಯಾಲ್ವ್ಸ್ ಅಲ್ಲಿ ಸರಿಯಾಗಿ ಒಂದು ಫಂಕ್ಷನ್ ಅನ್ನೋದು ಮಾಡದೇ ಇದ್ದಾಗ ವೆರಿಕೋಸ್ ವೇನ್ಸ್ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ತ ಮೇಲೆ ಹೋಗೋ ಜಾಗದಲ್ಲಿ ರಿವರ್ಸ್ ಅಲ್ಲಿ ಕೆಳಗಡೆ ಭಾಗದಲ್ಲೇ ಬಂದು ಆ ವೇನ್ಸ್ ಅನ್ನೋ ಅಂಥದ್ದನ್ನ ಉಬ್ಬಿದ ರಕ್ತನಾಡಿ ಅಂತೂ ಯಾವುದಂತೂ ಹೇಳ್ಕೊತೀವಿ. ಸೊ ಕಂಪ್ಲೀಟ್ ಆಗಿ ಅದು ಊದ್ಕೊಂಡ್ ಬಿಡುತ್ತೆ. ಸೊ ಆ ಉಬ್ಬಿದ ರಕ್ತನಾಡಿಗಳು ವೇನ್ಸ್ ಅಲ್ಲಿ ಕಂಡು ಬಂದಾಗ ನಮ್ಮ ಕಾಲ್ ಭಾಗದಲ್ಲಿ ಸಹಜವಾಗಿ ವೆರಿಕೋಸ್ ವೇನ್ಸ್ ಅನ್ನೋಂಥ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇದರಲ್ಲಿ ಏನಾದರೂ ಟೈಪ್ಸ್ ಇದೆಯಾ ಅಂತ? ಅಫ್ಕೋರ್ಸ್, ಯಾಕಂದ್ರೆ ಪ್ರತಿಯೊಂದು ಕಾಯಿಲೆದಲ್ಲಿನೂ ವಿಧಗಳು ಇದೇ ಇರುತ್ತೆ. ಅದೇ ರೀತಿನಲ್ಲಿ ವೆರಿಕೋಸ್ ವೇನ್ಸ್ ಸಹಜವಾಗಿ ನಾವು ಈ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನು ನೋಡೋದಾದ್ರೆ ತುಂಬ ದಪ್ಪಗಿರುವಂಥ ನಾಡಿಗಳು ಕೂಡ ಎಷ್ಟೊಂದು ಜನ ಕಾಲಲ್ಲಿ ಇದ್ದೇ ಇರುತ್ತೆ. ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರಲ್ಲಿ ನೋವು ಅನ್ನೋದು ಕಂಡು ಬರೋದಿಲ್ಲ. ಸೊ ನೋವಿನ ನೋಡಿಕೊಂಡು ನಾವು ಯಾವ ಸ್ಟೇಜಲ್ಲಿ ಈ ವೆರಿಕೋಸ್ ವೇನ್ಸ್ ಇದೆ ಅನ್ನೋದು ಖಂಡಿತವಾಗ್ಲೂ ಹೇಳಕ್ಕೆ ಆಗೋದಿಲ್ಲ. ಸೊ ಪ್ರಮುಖವಾಗಿ ನಾವು ನೋಡ್ಬೇಕಂತಂದ್ರೆ ಗ್ರೇಡ್ 1 ಅಂತ ಹೇಳ್ಕೋಬಹುದು.
ಗ್ರೇಡ್ 1 ಬಂದ್ಬಿಟ್ಟು ಸಹಜ ಲೇಡೀಸ್ ಅಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ತೊಡೆ ಭಾಗದಲ್ಲಿರ್ಬೋದು, ಕಾಲ್ ಭಾಗದಲ್ಲಿರ್ಬೋದು, ತುಂಬಾ ಚಿಕ್ಕ ಚಿಕ್ಕ ವೇನ್ಸ್ ಅನ್ನೋದು ಉಪ್ಕೊಂಡಿರುತ್ತೆ. ಅದು ಪಿಂಕ್ ಕಲರ್ ಅಲ್ಲಿ ಇಲ್ಲ ಅಂತಂದ್ರೆ ಸ್ವಲ್ಪ ಬ್ಲೂಯಿಶ್ ಕಲರ್ ಅಲ್ಲಿ ನಾವು ನೋಡ್ತಾ ಇದೀವಿ. ಬಟ್ ಈ ಒಂದು ಗ್ರೇಡ್ 1 ಅಲ್ಲಿ ಯಾವುದೇ ತರ ತೊಂದರೆ ಅನ್ನೋದು ಕಾಣೋದಿಲ್ಲ. ಬಟ್ ಇಲ್ಲೇ ನಿಮಗೆ ಸೂಚನೆ ಅನ್ನೋದು ಬರ್ತಾ ಇರುತ್ತೆ, ವೆರಿಕೋಸ್ ವೇನ್ಸ್ ಶುರು ಆಗಿದೆ, ನಮ್ಮ ವೇನ್ಸ್ ಅಲ್ಲಿ ಪ್ರೆಷರ್ ಅನ್ನೋದು ಹೆಚ್ಚಾಗ್ತಾ ಇದೆ, ಇದರಿಂದ ವ್ಯಾಲ್ಸ್ ತೊಂದರೆ ಬಂದಾಗ ಇದು ನೆಕ್ಸ್ಟ್ ಗ್ರೇಡ್ಗೆ ಹೋಗಬಹುದು. ಸೆಕೆಂಡ್ ಗ್ರೇಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೇನ್ಸ್ ಅಂದ್ರೆ ತುಂಬಾ ದಪ್ಪಿರುವಂತ ನಾಡಿಗಳು ಉಪ್ಕೊಳ್ತಾ ಬರ್ತಾ ಇರುತ್ತೆ. ಇದು ನಮ್ಮ ಕಣ್ಣಿಗೆ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ಈ ಸ್ಟೇಜ್ ಅಲ್ಲೇ ಸಾಕಷ್ಟು ಜನರಿಗೆ ಕಾಲ್ ಭಾಗದಲ್ಲಿ ನೆವೆ ಆಗೋದು ಅಂದ್ರೆ ತುಂಬಾ ಇಚ್ಚಿಂಗ್ ಆಗ್ತಾ ಇರುತ್ತೆ, ಜೊತೆಗೆ ಚರ್ಮ ಕೂಡ ಹೊಟ್ಟು ತರ ಉದುರ್ತಾ ಇರುತ್ತೆ, ಕಲರ್ ಕೂಡ ತುಂಬಾ ಕಪ್ಪಗಾಗಿ ಆಗ್ತಾ ಇರುತ್ತೆ. ಈ ರೀತಿ ಚೇಂಜಸ್ ಅನ್ನೋದು ನಾವು ಸೆಕೆಂಡ್ ಸ್ಟೇಜ್ ಅಲ್ಲಿ ಕೂಡ ನಾವು ನೋಡಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಸ್ಟೇಜಸ್ ಇದೆ. ವೀಕ್ಷಕರೇ, ನೀವು ಕೂಡ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ನೇರವಾಗಿ ಕರೆ ಮಾಡಬಹುದು, ಡಾಕ್ಟರ್ ಇಂದ ಸಲಹೆಯನ್ನ ಪಡಿಬಹುದಾಗಿದೆ. ಡಾಕ್ಟರ್ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಗಾಯತ್ರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಗಾಯತ್ರಿ ಅವರೇ ನಮಸ್ತೆ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಓಕೆ, ನಮಸ್ಕಾರ ಮೇಡಮ್. ನಮಸ್ತೆ ಗಾಯತ್ರಿ ಅವರೇ, ಏನ್ ಸಮಸ್ಯೆ ಇದೆ ತಮಗೆ? ಆಕ್ಚುಲಿ ನಂದು ಏಜ್ 58 ಇಯರ್ಸ್ ಇದೆ. ಓಕೆ. ಬಟ್ 1 ಮಂತ್ ಇಂದ ನನ್ಗೆ ರೈಟ್ ಲೆಗ್ ಮಂಡಿ ಸ್ವೆಲ್ಲಿಂಗ್ ಇದೆ, ಮತ್ತೆ ತುಂಬಾ ವೆಯ್ಟ್ ಜಾಸ್ತಿ ಇದೆ, ಎತ್ತಾಕಕ್ಕೆ ತುಂಬಾ ತೂಕ ಜಾಸ್ತಿ ಇದೆ. ಓಕೆ. ಬಟ್ ಅದಕ್ಕೆ ನಾನು 20 ಡೇಸ್ ಇಂದ ಡಾಕ್ಟರ್ ಹತ್ರ ತೋರಿಸಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಅದು ತಗೋತಾ ಇದೀನಿ. ಬಟ್ ತುಂಬಾನೇ ತೂಕ ಮೇಡಮ್, ತುಂಬಾ ಕಷ್ಟ ಆಗ್ತಿದೆ ನಡಿಲಿಕ್ಕೆ. ಓಕೆ, ನೀವೇನಾದ್ರೂ ಅತಿ ತೂಕ ಇದ್ದೀರಮ್ಮ? ನಾನು ತೂಕ ಇದ್ದೀನಿ. ಓಕೆ, ಈಗ ಒಂದೇ ಕಾಲ್ ಮಾತ್ರ ಊತ ಬರ್ತಾ ಇದೇನಾ ಇಲ್ಲ ಎರಡು ಕಾಲ್? ಹೌದು ಮೇಡಮ್, ನಂದು ಲೆಫ್ಟ್ ಲೆಗ್ ಆಂಪಿಟೇಷನ್ ಆಗಿದೆ. ಓಕೆ ಓಕೆ. ಅದು ಲೆಫ್ಟ್ ಲೆಗ್ ಆಂಪಿಟೇಷನ್ ಆಗಿರೋದ್ರಿಂದ ರೈಟ್ ಲೆಗ್ ಅಲ್ಲೇ ಜಾಸ್ತಿ ಭಾರ. ಹೌದು ಹೌದು, ಕಂಪ್ಲೀಟ್ ಪ್ರೆಷರ್ ಎಲ್ಲ ಅದ್ರ ಮೇಲೇನೆ ಇರುತ್ತಲ್ಲ. ಅಂದ್ರೆ ನನ್ಗೆ ವ್ಯಾರಿಕೋಸ್ ವೇನ್ಸ್ ದಪ್ಪ ಇಲ್ಲ, ಒಂಥರ ಸಣ್ಣಕ್ಕೆ ಗ್ರೀನಿಶ್ ಕಾಣುತ್ತೆ. ಓಕೆ. ಯೂಶುವಲ್ ಆಗಿ ಕಣ್ಣಿಗೆ ಖಂಡಿತವಾಗ್ಲೂ ಕಾಣ್ಬೇಕಂತ ಏನಿಲ್ಲಮ್ಮ, ಒಳಗಡೆ ಕೂಡ ವೇನ್ಸ್ ಅನ್ನೋದು ಎಫೆಕ್ಟ್ ಆದಾಗ್ಲೂ ಕೂಡ ಕಾಲ್ ಅನ್ನೋದು ಊತ ಬರುತ್ತೆ. ಇದನ್ನ ಗ್ರೇಡ್ 3 ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಲೆಗ್ ಅಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಮೀನ್ ಕಂಡ್ರಗಳಲ್ಲಿ ನೋವು ಬರ್ತಾ ಇದೆ, ಜೊತೆಗೆ ನೀವು ಹೇಳ್ದಂಗೆ ಕಾಲ್ ಭಾರ ಇರೋದ್ರಿಂದ ಕಾಲ್ ಎತ್ತಕ್ಕೆ ಆಗ್ತಾ ಇಲ್ಲ. ಸೊ ನೀವೇನ್ ಮಾಡಿ ಅಂತಂದ್ರೆ ಇದನ್ನ ನಾವು ಎಕ್ಸಾಮಿನ್ ಮಾಡುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಆಲ್ರೆಡಿ ಒಂದ್ ಲೆಗ್ ಅಲ್ಲಿ ಮಾತ್ರ ನಿಮ್ಗೆ ಎಫೆಕ್ಟ್ ಆಗಿದೆ, ಇನ್ನೊಂದು ಲೆಗ್ ಆಂಪಿಟೇಟ್ ಆಗಿರೋದ್ರಿಂದ ನಾವು ಕಂಪೇರ್ ಮಾಡಕ್ಕೂ ಆಗೋದಿಲ್ಲ. ಸೊ ಫಸ್ಟ್ ವೆರಿಕೋಸ್ ವೇನ್ಸ್ ನಾವು ರೂಲ್ ಔಟ್ ಮಾಡಬೇಕು, ಇಲ್ಲ ಮಂಡಿ ಏನಾದ್ರೂ ಸೌದಿದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿರುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿ ಇರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸಲಿ ಹೋಗಿ ಭೇಟಿ ಆಗಿ ಅದನ್ನ ಎಕ್ಸಾಮಿನ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ, ಯಾಕೆ ಸ್ವೆಲ್ಲಿಂಗ್ ಬರ್ತಾ ಇದೆ ಅನ್ನೋದು ಕೂಡ ತಿಳಿಸ್ಕೊಟ್ಟು ಅದಕ್ಕೆ ಚಿಕಿತ್ಸೆ ಪರಿಹಾರ ಕೂಡ ಡಾಕ್ಟರ್ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಹುತೇಕರಿಗೆ ಈ ರೀತಿಯ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ತಿಳ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಹೌದು. ಅಂದ್ರೆ ಇದರ ಲಕ್ಷಣಗಳೇನು, ಸಿಂಟಮ್ಸ್ ಏನ್ ಕಾಣಿಸುತ್ತೆ ಅಂತ. ಮೇನ್ಲಿ ಲಕ್ಷಣಗಳು ಅನ್ನೋದು ನಮ್ಮ ದೇಹ ಯಾವ ಪ್ರಕಾರ ಅಂದ್ರೆ ಏನೇ ಚಿಕ್ಕ ಚೇಂಜಸ್ ದೇಹದಲ್ಲಿ ನಡೀತಾ ಇದ್ರೂ ಕೂಡ ಅದು ನಮ್ಮ ಜೀವನ ಶೈಲಿ ಕಾರಣದಿಂದ ಇರಬಹುದು, ಇಲ್ಲ ಏನೇ ಕಾರಣದಿಂದ ಇರಬಹುದು, ನಮಗೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನಮ್ಮ ದೇಹ ಟೈಮ್ ಟು ಟೈಮ್ ಕೊಡ್ತಾನೆ ಇರುತ್ತೆ. ಬಟ್ ಯೂಶುವಲ್ ಆಗಿ ಬ್ಯುಸಿ ಲೈಫಲ್ಲಿ ಓಡ್ತಾ ಇರುವಂತ ಜೀವನದಲ್ಲಿ ನಾವು ಅದನ್ನ ಗಮನ ಕೊಡೋದಿಲ್ಲ. ತೀರಾ ಅದು ಅತಿ ಆದ್ಮೇಲೆ ಇಲ್ಲ ಕಾಂಪ್ಲಿಕೇಟ್ ಆದ್ಮೇಲೆ ಮಾತ್ರ ನಾವು ಅದಕ್ಕೆ ಗಮನ ಕೊಡ್ತಾ ಇರ್ತೀವಿ. ಸೊ ಆಲ್ರೆಡಿ ನಾನು ಗ್ರೇಡ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಆಲ್ರೆಡಿ ಕಾಲರ್ ಹೇಳಿದ್ರು ಅವ್ರದ್ದು ಕಂಡೀಷನ್ ಗ್ರೇಡ್ 3. ಇನ್ ಕೇಸ್ ವೆರಿಕೋಸ್ ವೇನ್ಸ್ ಇದೆ ಅಂತಂದ್ರೆ ಅದು ಗ್ರೇಡ್ 3 ಅಂತ ಹೇಳ್ಕೋಬಹುದು. ಗ್ರೇಡ್ 4 ಅಲ್ಲಿ ಏನಾಗುತ್ತೆ ಅಂತಂದ್ರೆ ರಕ್ತ ನಾಡಿಗಳು ಒಡ್ಕೊಂಡು ಬ್ಲೀಡಿಂಗ್ ಅನ್ನೋದು ಹೋಗ್ತಾ ಇರುತ್ತೆ. ಬಟ್ ಅಫ್ಕೋರ್ಸ್ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಹೋಗುತ್ತೆ, ಕೆಲವೊಬ್ಬರಿಗೆ ನೀರಿನ ತರ ಸೋರ್ತಾ ಇರುತ್ತೆ, ಕಾಲ್ ಕಲರ್ ಅನ್ನೋದು ಸಹಜವಾಗಿ ಚೇಂಜ್ ಆಗುತ್ತೆ. ಈ ಗ್ರೇಡ್ 4 ಅಲ್ಲಿ ಕೂಡ ಕೆಲವೊಬ್ಬರಿಗೆ ನೋವು ಇರಬಹುದು, ಇಲ್ಲದೆ ಯೋದ್ರೇನು ಇರಬಹುದು. ಆ ಎಲ್ಲಿ ನಿಮ್ಗೆ ಒಡ್ಕೊಂಡಿರೋ ಜಾಗ ಇದೆ ಅದು ಅಲ್ಸರ್ಗೆ ತಿರ್ಕೊಳ್ತಾ ಇರುತ್ತೆ, ಅದನ್ನ ನಾವು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಸಹಜವಾಗ್ಲೂ ಗ್ರೇಡ್ 4 ಅಲ್ಲಿ ಈ ಅಲ್ಸರ್ ಅನ್ನೋದು ಯಾವಾಗ ಅದು ಒಡ್ಕೊಳ್ತಾ ಇರುತ್ತೆ ಅದೇ ಬೇಗದಲ್ಲಿ ಅದು ನಿಮ್ಗೆ ವಾಸಿ ಕೂಡ ಆಗ್ತಾ ಇರುತ್ತೆ. ಬಟ್ ಅದು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಅಂದ್ರೆ ಗ್ರೇಡ್ 5ಗೆ ಹೋದಾಗ ಕಾಮನ್ ಆಗಿ ಡಯಾಬಿಟಿಕ್ ಪೇಷಂಟ್ಸ್ ಈಗಲೂ ಕೂಡ ಡಯಾಬಿಟಿಸ್ ತುಂಬಾ ಹೆಚ್ಚಾಗಿ ನೋಡ್ತಾ ಇದೀವಿ, ಇಲ್ಲ BP ಇರ್ಬೋದು. ಸೊ ಈ ರೀತಿ ಹಲವಾರು ಕಾಯಿಲೆಗಳು ಇರೋರು ಇರ್ಬೋದು. ಅಂಥವರಲ್ಲಿ ಗ್ರೇಡ್ 4 ಇಂದ ಗ್ರೇಡ್ 5ಗೆ ಬರೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಹಾಗಾಗಿ ಆ ಹೀಲಿಂಗ್ ಅಲ್ಸರ್ ಬಂದ್ಬಿಟ್ಟು ನಾಲ್ ಹೀಲಿಂಗ್ ಅಲ್ಸರ್ಗೆ ತಿರ್ಕೊಳ್ತಾ ಇರುತ್ತೆ. ಅಂದ್ರೆ ಆ ಹುಣ್ಣು ಅನ್ನೋದು ವಾಸಿ ಆಗೋದಿಲ್ಲ. ಎಷ್ಟು ವರ್ಷ ಆದ್ರೂ ಕೂಡ, ಎಷ್ಟು ತಿಂಗಳಾದ್ರೂ ಕೂಡ ಅದೇ ತರ ಅದು ನೀರ್ ಅನ್ನೋದು ಸೋರ್ತಾ ಇರುತ್ತೆ, ಅವ್ರಿಗೆ ತುಂಬಾ ತೊಂದರೆ ಅನ್ನೋದು ಕೊಡ್ತಾ ಇರುತ್ತೆ. ಸೊ ಇಂಥ ಗ್ರೇಡ್ಸ್ ನಾವು ಗ್ರೇಡ್ 5 ಅಂತ ಹೇಳ್ಕೋಬಹುದು. ಸೊ ಪ್ರಮುಖವಾಗಿ ಈ 5 ಗ್ರೇಡ್ ಅಲ್ಲಿ ನಾವು ವೆರಿಕೋಸ್ ನೋಡ್ತಾ ಇದ್ವಿ. ಇನ್ನು ಲಕ್ಷಣಗಳ ವಿಷಯಕ್ಕೆ ಬಂದಾಗ
ಎಲ್ರಿಗೂ ಲಕ್ಷಣಗಳು ಒಂದೇ ತರ ಅನ್ನೋದು ಇರೋದಿಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಕಾಲು ನೋಡಕ್ಕೆ ನಾರ್ಮಲ್ ಆಗಿ ಇರುತ್ತೆ, ಬಟ್ ನಿಂತ್ಕೊಂಡಾಗ ಮೀನ್ ಕಂಡ್ರಗಳಲ್ಲಿ ನೋವು ಬರ್ತಾ ಇರುತ್ತೆ, ಹಿಡ್ಕೊಂಡಂಗೆ ಇರುತ್ತೆ, ತುಂಬಾ ಅವ್ರಿಗೆ ನಡಿಲಿಕ್ಕೂ ಆಗೋದಿಲ್ಲ. ಎಸ್ಪೆಷಲಿ ನಿಂತ್ಕೊಂಡು ಕೆಲಸ ಮಾಡುವಾಗ, ಎಸ್ಪೆಷಲಿ ಲೇಡೀಸ್ ವಿಷಯದಲ್ಲಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಅವ್ರ ಕೆಲಸದ ರೀತಿಯ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋರಲ್ಲಿ ಕೂಡ ಈ ವೆರಿಕೋಸ್ ವೈನ್ಸ್ ಮೀನ್ ಕಂಡ್ರಗಳಲ್ಲಿ ನೋವು ಬರಬಹುದು. ಬಟ್ ನೋವು ಅನ್ನೋದು ಪ್ರತಿಯೊಬ್ಬರಲ್ಲಿ ಇರುತ್ತೆ ಅಂತ ನಾವು ಹೇಳಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ವೇನ್ಸ್ ಅನ್ನೋದು ಗ್ರೇಡ್ 1 ಅಲ್ಲಿ ತುಂಬಾ ಚಿಕ್ಕದಾಗಿ ವೇನ್ಸ್ ಅನ್ನೋದು ನಾವು ನೋಡಬಹುದು. ಗ್ರೇಡ್ 2 ಅಲ್ಲಿ ಕೆಳಗಡೆ ಭಾಗದಿಂದ ಉದ್ದಕ್ಕೆ ನಾಡಿ ಅನ್ನೋದು ನಮಗೆ ಸ್ವೆಲ್ ಆಗಿರೋದು, ಉಪ್ಕೊಂಡಿರೋದು ನಾವು ನೋಡ್ತಾ ಇದ್ವಿ. ಅದು ಸೈಜ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಯಾಕಂತಂದ್ರೆ ಯಾವ ನಾಡಿ ಎಫೆಕ್ಟ್ ಆಗಿದೆ ಅದರ ಬೇಸ್ ಮೇಲೆ ಅವ್ರಿಗೆ ನಾಡಿ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಚರ್ಮ ಕಲರ್ ಅನ್ನೋದು ಬದಲಾವಣೆ ಆಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಚರ್ಮ ಒಣಗ್ದಂಗೆ ಕಪ್ಪಗಾಗ್ಬಿಟ್ಟು, ಅಂದ್ರೆ ಕ್ಲಿಯರ್ ಕಟ್ ಆಗಿ ಇದು ನನ್ನ ಕಲರ್ ಅಲ್ಲ ಅನ್ನೋ ತರ ಯೂಶುವಲ್ ಆಗಿ ನಾವು ನೋಡ್ತಾ ಇದೀವಿ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ತುಂಬಾ ನವೆ ಆಗ್ತಾ ಇರುತ್ತೆ. ಯಾಕಂದ್ರೆ ಅಶುದ್ಧ ರಕ್ತ ತುಂಬಾ ಹೊತ್ತು ಒಂದ್ ಕಡೆ ಇರೋದ್ರಿಂದಾನೇ ಅವ್ರಿಗೆ ಆ ಒಂದು ಚರ್ಮ ಅನ್ನೋದು ಡ್ರೈ ಆಗ್ಬಿಟ್ಟು ತುಂಬಾ ನವೆ ಅನ್ನೋದು ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಎಕ್ಸಿಮಾ, ಅಂದ್ರೆ ವೆರಿಕೋಸ್ ಎಕ್ಸಿಮಾ ಕೂಡ ಒಂದು ಚರ್ಮ ರೋಗ. ಈ ವೆರಿಕೋಸ್ ವೇನ್ಸ್ ಇಂದ ಬಂದಿರುವಂತ ಚರ್ಮ ರೋಗನ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಅವ್ರ ಚರ್ಮ ಹೊಟ್ಟು ತರ ತುಂಬಾ ಉದುರ್ತಾ ಇರುತ್ತೆ. ಸೊ ಈ ರೀತಿ ಲಕ್ಷಣಗಳು ಕಂಡು ಬಂದಾಗ, ಅಫ್ಕೋರ್ಸ್ ಹುಣ್ಣಿದೆ ಅಂತ ಅಂದಾಗ ಡೆಫಿನೆಟ್ಲಿ ಅದು ಕಣ್ಣಿಗೆ ಕಾಣ್ತಾನೆ ಇರುತ್ತೆ. ಸಾಕಷ್ಟು ಜನ ಈ ಒಂದು ವೆರಿಕೋಸ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಒಂದೇ ಕಾರಣ ಏನಂತಂದ್ರೆ ನಮಗೆ ನೋವಿಲ್ಲ ಅಂತ ಹೇಳಿ. ನೋವು ಅನ್ನೋದು ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ನಿಮ್ಗೆ ಕಡಿಮೆ ಇದೆ, ಇಲ್ಲ ತುಂಬಾ ಚಿಕ್ಕದಾಗಿದೆ, ಇಲ್ಲ ಹಾಗೆ ಜೀವನ ಮಾಡ್ಬೋದು ಅನ್ನೋ ತರ ಇಲ್ಲ. ಯಾಕೆ ಅಂತಂದ್ರೆ ರಕ್ತ ಅನ್ನೋದು ಒಂದೇ ಕಡೆ ತುಂಬಾ ಹೊತ್ತು ಇದ್ದಾಗ ಅದು ಕ್ಲಾಟ್ಸ್ ತರ ಫಾರ್ಮ್ ಆಗಿ, ಅಂದ್ರೆ ಅದು ಗಟ್ಟಿ ಆಗ್ಬಿಟ್ಟು ಅಪ್ಪಿತಪ್ಪಿ ಏನಾದ್ರೂ ಆ ಕ್ಲಾಟ್ಸ್ ಏನಾದ್ರೂ ಮೇಲೆ ಭಾಗಕ್ಕೆ ಟ್ರಾವೆಲ್ ಮಾಡಿದಾಗ, ಅಂದ್ರೆ ಶ್ವಾಸಕೋಶದಲ್ಲಿ ಇಲ್ಲ ಹಾರ್ಟ್ಗೆ ಅದೇನಾದ್ರೂ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಇದೊಂದು ಕಾಂಪ್ಲಿಕೇಶನ್ ಅಂತ ಹೇಳ್ಕೋಬಹುದು. ವೆರಿಕೋಸ್ ವೈನ್ಸ್ ಬಂದಿರೋ ಪ್ರತಿಯೊಬ್ಬರಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ, ಬಟ್ ರಿಸ್ಕ್ ಅನ್ನೋದು ನೀವು ಯಾವಾಗ್ಲೂ ಕ್ಯಾರಿ ಮಾಡ್ತಾ ಇರ್ತೀರಾ. ಸೊ ಹಾಗೆ ನೋವಿಲ್ಲ ಅಂದ್ರೂ ಕೂಡ ಈ ವೆರಿಕೋಸ್ ವೈನ್ಸ್ ಸಮಸ್ಯೆನ ನಿಮ್ಗೆ ವೆರಿಕೋಸ್ ವೈನ್ಸ್ ಅಂತಾನೆ ಯಾವ್ದಿದ್ರ ಲಕ್ಷಣಗಳು ಕಂಡು ಬಂತಾ ಇದ್ರು, ನೋಡಕ್ಕೆ ಕಾಲ್ ನಾರ್ಮಲ್ ಇದೆ ಬಟ್ ಪೇನ್ ಬರ್ತಾ ಇದೆ, ಇಲ್ಲ ಕಾಲು ಊತ ಬರ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಈ ತರ ಯಾವುದೇ ಲಕ್ಷಣಗಳು ಕೂಡ ನಿಮ್ಗೆ ಕಾಣಿಸ್ಕೊಳ್ತಾ ಇದ್ರು ಖಂಡಿತವಾಗ್ಲೂ ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಒಂದ್ಸಲ ಭೇಟಿ ಆಗಿ ಎಕ್ಸಾಮಿನ್ ಮಾಡಿಸೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಪರಿಹಾರ ಕೂಡ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಬೇರೆ ಬೇರೆ ಕಾಯಿಲೆಗಳಲ್ಲಿ ಸ್ಟೇಜಸ್ ಗಳಿರುತ್ತೆ. ಈ ವೆರಿಕೋಸ್ ವೈನ್ಸ್ ನಲ್ಲೂ ಕೂಡ ಸ್ಟೇಜಸ್ ಇದೆಯಾ? ಡೆಫಿನೆಟ್ಲಿ. ಆಲ್ರೆಡಿ ನಾನು ಹೇಳಿದೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 5 ಅಂತ ಹೇಳಿ. ಸೊ ಅವ್ರಿಗೆ ಇರೋಂಥ ಲಕ್ಷಣಗಳಿಗೆ ತಕ್ಕಂಗೆ ನಾವು ಗ್ರೇಡ್ಸ್ ಅನ್ನೋದು ಹೇಳ್ಬೋದು. ಬಟ್ ಇನ್ನು ಕನ್ಫರ್ಮೇಟ್ರಿ ಬೇಕು ಅಂತಂದ್ರೆ, ಈಗ ಕೆಲವೊಬ್ರು ಇರ್ತಾರೆ ಅಬ್ಸಲ್ಯೂಟ್ಲಿ ಕಾಲ್ ನೋಡಕ್ಕೆ ನಾರ್ಮಲ್ ಆಗಿ ಇರುತ್ತೆ, ಅವ್ರೇನಾದ್ರೂ ಅತಿ ತೂಕ ಇರಬಹುದು, ಇಲ್ಲ ಅವ್ರು ಮಾಡೋಂಥ ಕೆಲಸ ತುಂಬಾ ಹೊತ್ತು ನಿಂತ್ಕೊಳ್ಳೋ ಕೆಲಸ ಮಾಡಿರ್ಬೋದು. ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಅವರಲ್ಲಿ ಇದ್ದಾಗ ಕಾಲು ಊತ ಬರಬಹುದು. ಇಂಥವೇನಾದ್ರೂ ಲಕ್ಷಣಗಳು ಕಂಡು ಬಂದಾಗ ಡಾಪ್ಲರ್ ಅಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಯಾವ ಗ್ರೇಡ್ ಅಲ್ಲಿ ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿರುತ್ತೆ. ಅಂದ್ರೆ ಲಕ್ಷಣಗಳು ಕಂಡು ಬಂದಾಗ ಅಫ್ಕೋರ್ಸ್ ನಮಗೆ ಗ್ರೇಡ್ಸ್ ಅನ್ನೋದು ಗೊತ್ತಾಗುತ್ತೆ. ಬಟ್ ಕಾಲ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆ, ಯಾವ ಗ್ರೇಡ್ ಅಲ್ಲಿ ಗೊತ್ತಾಗ್ತಾ ಇಲ್ಲ, ಸ್ಟಿಲ್ ಅವ್ರಿಗೆ ನೋವು ಬರ್ತಾ ಇದೆ ಅಂತ ಅಂದಾಗ ಡಾಪ್ಲರ್ ಅಲ್ಲಿ ನಮ್ಗೆ ಯಾವ ಸ್ಟೇಜಸ್ ಇದೆ ಅಂತ ಗೊತ್ತಾಗುತ್ತೆ. ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋದು ಒನ್ ಆಫ್ ದ ಕಾಂಪ್ಲಿಕೇಶನ್ಸ್. ಅಂದ್ರೆ ರಕ್ತ ಅನ್ನೋದು ಗಟ್ಟಿ ಆಗುತ್ತೆ, ಒಂಥರ ಗೆಡ್ಡೆ ತರ ಒಳಗಡೆನೆ ಉಳ್ಕೊಳ್ಳುತ್ತೆ. ಆ ಗೆಡ್ಡೆ ಅನ್ನೋದು ನಮ್ಗೆ ತುಂಬಾ ನೋವು ಅನ್ನೋದು ಕೊಡ್ತಾ ಇರುತ್ತೆ. ಅದು ನಡೆಯುವಾಗ ಮೇಲೆ ಕೆಳಗಡೆ ಮೂವ್ ಆದಾಗ ಖಂಡಿತವಾಗ್ಲೂ ನಮ್ಗೆ ಈ ಮೀನ್ ಕಂಡ್ರಗಳಲ್ಲಿ ಬರುವಂತ ನೋವುಗಳನ್ನ ನಾವು ಅಂದ್ರೆ ನಮಗೆ ಗೊತ್ತಾಗುತ್ತೆ. ಅದು ಡಾಪ್ಲರ್ ಅಲ್ಲಿ ಗೊತ್ತಾದಾಗ ಖಂಡಿತವಾಗ್ಲೂ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಕೂಡ ನಾವು ಅದನ್ನ ವಾಸಿ ಮಾಡ್ಕೋಬಹುದು. ಈ ವೆರಿಕೋಸ್ ವೈನ್ಸ್ ಅನ್ನೋದು ಮೊದಲೆಲ್ಲ ವಯಸ್ಸಾದವರಲ್ಲಿ ಬರ್ತಾ ಇತ್ತು. ಇತ್ತೀಚೆಗೆ ಮಧ್ಯವಯಸ್ಕರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಬಹಳಷ್ಟು ಜನರಿಗೆ ಪ್ರಶ್ನೆ ಕಾಡ್ತಾನೆ ಇರುತ್ತೆ, ಈ ವೆರಿಕೋಸ್ ವೈನ್ಸ್ ಅನ್ನುವಂತಹ ಸಮಸ್ಯೆ ಕಾಯಿಲೆ ಬರ್ಲಿಕ್ಕೆ ಕಾರಣ ಏನು ಅಂತ. ನೀವು ಹೇಳ್ದಂಗೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಕಾಯಿಲೆ ಕೂಡ ಅಂದ್ರೆ ಅನುವಂಶಾಗೆ ಬರುತ್ತೆ. ಬಟ್ ಅಫ್ಕೋರ್ಸ್ ವೃದ್ಧಾಪ್ಯದಲ್ಲಿ ಬರುವಂತ ಕಾಯಿಲೆನೇ ಹೆಚ್ಚು. ಯಾಕಂತಂದ್ರೆ ಏಜಿಂಗ್ ಅನ್ನೋದು ಇಟ್ಸ್ ಅ ಕಾಮನ್ ಪ್ರಾಸೆಸ್. ಪ್ರತಿಯೊಬ್ಬರಲ್ಲಿ ಏಜಿಂಗ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಇಡೀ ದೇಹದಲ್ಲಿ ಕೂದಲಿಂದ ಹಿಡಿದು ಪ್ರತಿಯೊಂದು ಕಣಕ್ಕೆ ಏಜ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಹಲವಾರು ಕಾಯಿಲೆಗಳು ಏಜ್ ಆದ್ಮೇಲೆ ಬರುತ್ತೆ. ಬಟ್
ಈಗ ನಾವು ನಮಗೆ ಇರುವಂಥ ಒಂದು ಜೀವನ ಶೈಲಿ ಏನಿದೆ ಅದು ಫಿಸಿಕಲ್ ಸ್ಟ್ರೆಸ್ ಇರಬಹುದು, ಮೆಂಟಲ್ ಸ್ಟ್ರೆಸ್ ಇರಬಹುದು, ಒತ್ತಡ ಜೀವನ ಇರಬಹುದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಕಾಯಿಲೆಗಳು ತುಂಬಾ ಬೇಗ ಬರ್ತಾ ಇದೆ. ಇನ್ನು ಆಶ್ಚರ್ಯ ಪಡುವಂಥ ವಿಷಯ ಏನಂತಂದ್ರೆ ಕೆಲವೊಂದು ಕಾಯಿಲೆಗಳು ತಂದೆ ತಾಯಿಗೆ ಬರೋಕ್ಕಿಂತ ಮುಂಚೆ ಮಕ್ಕಳಲ್ಲೇ ಫಸ್ಟ್ ಕಾಣಿಸ್ಕೊಳ್ತಾ ಇದೆ, ಅದ ನಂತರನೇ ತಂದೆ ತಾಯಿಗೆ ಬರ್ತಾ ಇದೆ. ಸೊ ನಾವು ಇದರಿಂದ ನಮಗೆ ಗೊತ್ತಾಗುತ್ತೆ ಯಾವ ತರ ಜೀವನ ಶೈಲಿ ಅನ್ನೋದು ನಾವು ನೋಡ್ತಾ ಇದೀವಿ ಅಂತ ಹೇಳಿ. ಅಂದ್ರೆ ಆಹಾರ ಕ್ರಮ ಇರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ದೇನೂ ಇರ್ಬೋದು. ಸಹಜವಾಗಿ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಮೂಲ ಕಾರಣ ಏನಂತಂದ್ರೆ ಮೇನ್ಲಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ. ಯಾಕಂತಂದ್ರೆ ಆಸ್ ಐ ಸೆಡ್ ವ್ಯಾಲ್ವ್ಸ್ ಫಂಕ್ಷನ್ ಆಗ್ತಾ ಇರುತ್ತೆ, ಗುರುತ್ವಾಕರ್ಷ ಫೋರ್ಸು ಕಂಟಿನ್ಯೂಸ್ಲಿ ಆ ವ್ಯಾಲ್ವ್ಸ್ ಮೇಲೆ ಬೀಳ್ತಾ ಇರುತ್ತೆ. ಸೊ ನಾವು ಕಂಟಿನ್ಯೂಸ್ ಆಗಿ ಗಂಟೆಗಟ್ಟಲೆ ಈ ತರ ಒಂದೇ ಕಡೆ ತುಂಬಾ ಹೊತ್ತು ಕೂತ್ಕೊಂಡಿದ್ದಾಗ ಇಲ್ಲ ತುಂಬಾ ಹೊತ್ತು ನಿಂತ್ಕೊಂಡಿದ್ದಾಗ ಏನಾಗುತ್ತೆ ಆ ವ್ಯಾಲ್ವ್ಸ್, ಈಗ ಗೇಟ್ ಮೇಲೆ ತುಂಬಾ ಪ್ರೆಷರ್ ಹಾಕಿದಾಗ ಏನಾಗುತ್ತೆ, ಅದು ಓಪನ್ ಆಗೇ ಆಗುತ್ತೆ. ಅದೇ ರೀತಿನಲ್ಲಿ ತುಂಬಾ ಪ್ರೆಷರ್ ಇದ್ದಾಗ ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗಿ ಆ ವ್ಯಾಲ್ವ್ಸ್ ಅನ್ನೋದು ಫಂಕ್ಷನ್ ಆಗೋದಿಲ್ಲ. ಸೊ ತುಂಬಾ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಇರಬಹುದು. ಇನ್ನು ಪುರುಷರ ವಿಷಯಕ್ಕೆ ಬಂದಾಗ ಅಭ್ಯಾಸಗಳು ಅಂದ್ರೆ ಹೆಚ್ಚಾಗಿ ಸ್ಮೋಕಿಂಗ್ ಮಾಡೋರು ಇರಬಹುದು, ಇಲ್ಲ ಡ್ರಿಂಕಿಂಗ್ ಮಾಡೋರು ಇರಬಹುದು, ಆಲ್ಕೋಹಾಲ್ ಅನ್ನೋದು, ಇಲ್ಲ ಅಂತಂದ್ರೆ ನಾನ್ ವೆಜ್ ಜಾಸ್ತಿ ತಗೊಳ್ಳೋರಲ್ಲಿ. ಸೊ ಈ ಕಾಂಬಿನೇಷನ್ ಅಲ್ಲಿ ಕೂಡ ಸಮಸ್ಯೆ ಇದ್ದಾಗ್ಲೂ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ, ಇಲ್ಲ ವೇನ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗಿ ಕೂಡ ಅವ್ರಿಗೆ ವೆರಿಕೋಸ್ ವೇನ್ಸ್ ಬರ್ತಾ ಇರುತ್ತೆ. ಓಕೆ ಡಾಕ್ಟರ್, ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ, ಅದರಲ್ಲಿರುವಂತಹ ಟೈಪ್ಸು, ಸ್ಟೇಜಸ್ಸು, ಜೊತೆಗೆ ಅದರ ಗುಣಲಕ್ಷಣಗಳು, ಕಾರಣ ಏನು ಅನ್ನೋದನ್ನು ನೋಡಿದ್ವಿ. ಇದನ್ನು ಪತ್ತೆ ಹಚ್ಚೋದಕ್ಕೆ ಏನಾದರೂ ಟೆಸ್ಟಿಂಗ್ಸ್ ಇದೆಯಾ? ಅದರ ಜೊತೆಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಹೇಗಿದೆ, ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಎಲ್ಲದರ ಕುರಿತು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್. ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ನಿಮ್ಮಲ್ಲೂ ಇದ್ರೆ ನೀವು ನೇರವಾಗಿ ಕರೆಯನ್ನು ಮಾಡ್ಬೋದು, ಡಾಕ್ಟರ್ ಇಂದ ಸಲಹೆಗಳನ್ನು ಪಡೆದುಕೊಳ್ಬಹುದಾಗಿದೆ. ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ವೆರಿಕೋಸ್ ವೇನ್ಸ್ಗೆ ಈ ಕಾರಣಗಳೇನು, ಅದರ ಗುಣಲಕ್ಷಣಗಳೇನು ಅನ್ನೋದನ್ನು ನೋಡ್ತಾ ಇದ್ವಿ. ನಿಮ್ಮಲ್ಲಿ ಅಂದ್ರೆ ಹೋಮಿಯೋಪತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಇದನ್ನ ಪತ್ತೆ ಹಚ್ಚಲಿಕ್ಕೆ ಯಾವ ರೀತಿಯ ಟೆಸ್ಟಿಂಗ್ ವಿಧಾನ ಇರುತ್ತೆ ಅಂತ? ಈಗ ವೆರಿಕೋಸ್ ವೇನ್ಸ್ ಅನ್ನೋದು ಎಕ್ಸಾಮಿನೇಷನ್ ತುಂಬಾ ಮುಖ್ಯ. ಈಗ ಒಬ್ಬರು ಕಾಲರ್ ಹೇಳ್ತಾ ಇದ್ರು, ಅವ್ರ ಕಾಲ್ ಅನ್ನೋದು ಉಪ್ಕೊಂಡಿದೆ ಅಂದ್ರೆ ತುಂಬಾ ಹೆವಿ ಆಗಿದೆ, ಬಟ್ ಏನಂದ್ರೆ ಅಂದ್ರೆ ನಡೆಯಕ್ಕೂ ಆಗ್ತಾ ಇಲ್ಲ ಅವ್ರಿಗೆ, ಅಷ್ಟು ತೊಂದರೆ ಅನ್ನೋದು ಆಗಿದೆ. ಬಟ್ ನೋಡೋಕೆ ನಾರ್ಮಲ್ ಆಗಿದೆ, ಯಾವುದೇ ಪ್ರಕಾರ ವೆರಿಕೋಸ್ ವೇನ್ಸ್ ಅನ್ನೋದು ಕಣ್ಣು ಕಾಣ್ತಾ ಇಲ್ಲ ಅಂತಾನು ಅವ್ರು ಹೇಳ್ತಾ ಇದ್ರು. ಸೊ ಇಂಥ ಸಮಯದಲ್ಲಿ ಎಕ್ಸಾಮಿನೇಷನ್ ಮಾಡಿದಾಗ ನಮ್ಗೆ ಗ್ರೇಡ್ಸ್ ಅನ್ನೋದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಬಟ್ ಇಂಥ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಡಾಪ್ಲರ್ ಅನ್ನೋದು ಮಾಡೋ ಅಂತ ಅವಶ್ಯಕತೆ ಇರುತ್ತೆ. ಸೊ ಅವಾಗ ಕಲರ್ ಡಾಪ್ಲರ್ ಮಾಡಿದಾಗ ಆ ವೀನಸ್ ಡಾಪ್ಲರ್ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವ್ರಿಗೆ ವೆರಿಕೋಸ್ ಅಂದ್ರೆ ಎಫೆಕ್ಟ್ ಆಗಿದೆ, ಯಾವ ಭಾಗದಲ್ಲಿ ಇದೆ ಅಂಡ್ ಎಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ. ಈಗಲೂ ನಾವು ನೋಡ್ತಾ ಇದ್ದೀವಿ ವೆರಿಕೋಸ್ ವೇನ್ಸ್ ಅನ್ನೋ ತಕ್ಷಣಕ್ಕೆ ಎಲ್ಲರೂ ಮೈಂಡ್ಗೆ ಬರೋದು ಸರ್ಜರಿ ಮಾಡಿಸ್ಕೊಬಿಟ್ರೆ ಈ ಪ್ರಾಬ್ಲಮ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿ. ಸೊ ಅದನ್ನ ಏನ್ ಮಾಡ್ತಾರಂದ್ರೆ ಆ ಉಬ್ಬಿದ ನಾಡಿನ ತೆಗ್ದಾಕ್ತಾರೆ. ಸೊ ಅದನ್ನ ಕಟ್ ಮಾಡಿ ರಿಮೂವ್ ಮಾಡಿದಾಗ ಬೈಪಾಸ್ ಆಗುತ್ತೆ. ಅಂದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್, ಆ ನಾಡಿಗೆ ಆಗ್ಬೇಕಾಗಿರೋ ಬ್ಲಡ್ ಸರ್ಕ್ಯುಲೇಷನ್ ಪಕ್ಕದಿಂದ ಪಕ್ಕ ನಾಡಿಗೆ ಹೋಗ್ತಾ ಇರುತ್ತೆ. ಸೊ ಈ ತರ ಸರ್ಜರಿ ಮಾಡಿಸ್ಕೊಂಡಿರೋ ಜನದಲ್ಲಿ ನಾವು ಇನ್ನೊಂದು ಏನ್ ನೋಡಿದೀವಿ ಅಂತಂದ್ರೆ 1-2 ವರ್ಷ ಚೆನ್ನಾಗಿರ್ತಾರೆ, ಇನ್ನು ಕೆಲವೊಬ್ರು ಇನ್ನು ತಿಂಗಳ ಮಾತ್ರನೇ ಚೆನ್ನಾಗಿರ್ತಾರೆ. ಆ ಬೈಪಾಸ್ ಆಗಿರೋ ವೇನ್ಸ್ ಅಲ್ಲಿ ಕೂಡ ವೆರಿಕೋಸ್ ವೇನ್ಸ್ ಡೆವಲಪ್ ಆಗಿ ಆ ಪ್ರಾಬ್ಲಮ್ ಅನ್ನೋದು ಪುನಃ ರಿಪೀಟ್ ಆಗ್ತಾ ಇರುತ್ತೆ. ಸೊ ಸರ್ಜರಿ ಅನ್ನೋದು ಖಂಡಿತವಾಗ್ಲೂ ಇಂಥ ವೆರಿಕೋಸ್ ವೇನ್ಸ್ಗೆ ಒಂದು ಸೊಲ್ಯೂಷನ್ ಇಲ್ಲ ಅಂತಾನೆ ಹೇಳ್ಕೋಬಹುದು. ಈಗಲೂ ಹೊಸದಾಗಿ ಲೇಸರ್ ಟ್ರೀಟ್ಮೆಂಟ್ ಅಂತಾನೂ ತಿಳ್ಕೊತಾ ಇದ್ದಾರೆ. ಸೊ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕೇಜ್ ಮಾಡ್ತಾರೆ, ಅದು ಕೂಡ ಕರೆಕ್ಟ್ ಪದ್ಧತಿ ಅಲ್ಲ. ಮೇನ್ ಪ್ರಾಬ್ಲಮೇ ಬಂದಿರೋದು ನಿಮ್ಮ ವ್ಯಾಲ್ವ್ಸ್ ಅಲ್ಲಿ. ಆ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ರಕ್ತ ಅನ್ನೋದು ಮೇಲೆ ಹೋಗೋದಕ್ಕಿಂತನೂ ರಿವರ್ಸ್ ಅಲ್ಲಿ ಕೆಳಗಡೆ ಬರ್ತಾ ಇದೆ. ಈ ಒಂದು ವಿಧಾನ ನಾವು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಹೋಮಿಯೋಪತಿನಲ್ಲಿ ನಾವು ಕೊಡೋವಂಥ ಚಿಕಿತ್ಸೆ ಯಾವ ಪ್ರಕಾರ ಇರುತ್ತೆ ಅಂತಂದ್ರೆ ನಮ್ಮ ಪ್ರೆಷರ್ ಅನ್ನೋದು ನಾವು ಕಡಿಮೆ ಮಾಡ್ತೀವಿ. ಅದ್ರ ಜೊತೆಗೆ ಆ ವ್ಯಾಲ್ವ್ಸುಲರ್ ಸ್ಟ್ರೆಂಥನಿಂಗ್ ಟ್ರೀಟ್ಮೆಂಟ್ ಕೊಟ್ಟಾಗ ಬ್ಲಡ್ ನ ಹೋಲ್ಡ್ ಮಾಡೋ ಕೆಪಾಸಿಟಿ ನಿಮ್ಮ ವೇನ್ಸ್ಗೆ ಬರುತ್ತೆ. ಅದರಿಂದ ಬ್ಲಡ್ ಪೂಲಿಂಗ್ ಅನ್ನೋದು ಕೆಳಗಡೆ ಇರೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಭಾಗಕ್ಕೆ ಆಗ್ತಾ ಇರುತ್ತೆ. ಬರೀ ಇದು ಮಾತ್ರನೇ ಅಲ್ಲ, ಟ್ರೀಟ್ಮೆಂಟ್ ಜೊತೆಗೆ ಈಗ ಬಂದಿರೋ ಪ್ರತಿ ಪೇಷಂಟ್ಗೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆನಾ ಇಲ್ಲ ಅನ್ನೋದು ಅವ್ರ ಗ್ರೇಡ್ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ. ಕೆಲವೊಬ್ರಿಗೆ ಏನಂತಂದ್ರೆ ಆಲ್ರೆಡಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್, ಯಾಕಂದ್ರೆ ವೆರಿಕೋಸ್ ವೇನ್ಸ್ ಪ್ರೆಗ್ನೆನ್ಸಿಯಿಂದಾನು ಶುರು ಆಗ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಆಫ್ಟರ್ ಡೆಲಿವರಿ ತುಂಬಾ ಬ್ಯುಸಿ ಲೈಫ್ ಸ್ಟೈಲ್ ಇರೋದ್ರಿಂದ ವೆರಿಕೋಸ್ ವೇನ್ಸ್ ನೆಗ್ಲೆಕ್ಟ್ ಆಗ್ತಾ ಇರುತ್ತೆ. ಕೆಲವೊಂದು ವರ್ಷದ ನಂತರ ವೆರಿಕೋಸ್ ಸಮಸ್ಯೆ ಅವರಿಗೆ ಕಾಡಬಹುದು. ಸೊ ಅಂಥದ್ರಲ್ಲಿ ಈ ಸ್ಟಾಕಿಂಗ್ಸ್ ಅಂತ ಯಾರಿಗಂತೂ ವೆರಿಕೋಸ್ ವೇನ್ಸ್ ಇದೆ ಅಂತ ಡೌಟ್ ಇದೆ, ಸ್ಟಾಕಿಂಗ್ಸ್ ಹಾಕೋಬಹುದು. ಸ್ಟಾಕಿಂಗ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಅನ್ನೋದು ಪಂಪ್ ಆಗುತ್ತೆ, ಮೇಲೆಗೆ ತುಂಬಾ ಸುಲಭವಾಗಿ ಪಂಪ್ ಆಗ್ತಾ ಇರುತ್ತೆ. ಸೊ ನಿಂತ್ಕೊಂಡು ಕೆಲಸ ಮಾಡೋರು ಇರಬಹುದು, ಇಲ್ಲ ತುಂಬಾ ಹೊತ್ತು ಕೂತ್ಕೊಂಡಿದ್ರೆ ಇಂಥ ಸ್ಟಾಕಿಂಗ್ಸ್ ನ ಹಾಕೊಳ್ಳಿ, ಖಂಡಿತವಾಗ್ಲೂ ಅದು ಮ್ಯಾನೇಜ್ಮೆಂಟ್ ತರ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ
ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ವ್ಯಾಲ್ವ್ಯುಲರ್ ಸ್ಟ್ರೆಂಥನಿಂಗ್ಗೆ ಇಂಟ್ರಾವೀನಸ್ ಪ್ರೆಷರ್ನ ರಿಡ್ಯೂಸ್ ಮಾಡೋದಕ್ಕೂ ಕೂಡ ನಮ್ಮ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನರಿಗೆ ಈ ರೀತಿಯ ಸಮಸ್ಯೆಗಳು ಕಂಡುಕೊಂಡಂತಹ ಸಂದರ್ಭದಲ್ಲಿ ವೈದ್ಯರ ಬಳಿ ಹೋಗೋದಕ್ಕೆ ಹೆದರು ಬಿಡ್ತಾರೆ. ಆಪರೇಷನ್ ಅಂತ ಹೇಳ್ತಾರೆ, ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ನೆಗ್ಲೆಕ್ಟ್ ಮಾಡುವವರಿಗೆ ಏನ್ ಸಲಹೆ ಕೊಡ್ತೀರಿ? ಜೊತೆಗೆ ಮಾನವನ ದೇಹದ ಮೇಲೆ, ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ? ಪ್ರತಿಯೊಂದು ಕಾಯಿಲೆಗೆ ಕಾಂಪ್ಲಿಕೇಶನ್ಸ್ ಅನ್ನೋದು ಇದ್ದೇ ಇರುತ್ತೆ. ಈವನ್ ಚಿಕ್ಕ ನೆಗಡಿನೇ ತಗೊಳ್ಳೋದಾದ್ರೆ ನಾವು ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನಮಗೆ ಲೋವರ್ ರೆಸ್ಪಿರೇಟರಿ ಹೋಗಿ ನಿಮೋನಿಯಾ ತರ ಸಮಸ್ಯೆಗಳು ಬಂದು ಕೂಡ ಕಾಂಪ್ಲಿಕೇಟ್ ಆಗೇ ಆಗುತ್ತೆ. ಅಂಥದ್ರಲ್ಲಿ ವೆರಿಕೋಸ್ ವೇನ್ಸ್ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್. ಸೊ ಕೆಳಗಡೆ ಭಾಗದಿಂದ ರಕ್ತ ಅನ್ನೋದು ಮೇಲೆಗೆ ಬರಬೇಕು, ಆ ಸರ್ಕ್ಯುಲೇಷನ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು. ಅಂಥದ್ರಲ್ಲಿ ವೆರಿಕೋಸ್ ವೇನ್ಸ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ಫಸ್ಟ್ ಆಫ್ ಆಲ್ ಯಾವ ಗ್ರೇಡಲ್ಲಿ ಇದೆ ಅದ್ರ ಮೇಲೆ ಕೂಡ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಈಗ ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 5 ಇಂಥದ್ರಲ್ಲಿ ಇರೋ ಅಂಥವ್ರಿಗೆ ಇನ್ ಕೇಸ್ ಟೈಮ್ಗೆ ಅವ್ರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಆಲ್ರೆಡಿ ನಾನು ಹೇಳಿದ್ದೆ, ಆ ಒಂದು ಕ್ಲಾಟ್ಸ್ ಫಾರ್ಮೇಷನ್ ಆಗಿ ಹಾರ್ಟ್ ಸ್ಟ್ರೋಕ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಆಲ್ರೆಡಿ ವೆರಿಕೋಸ್ ಅಲ್ಸರ್ಸ್ ಡೆವಲಪ್ ಆಗಿರೋರ್ಗೆ ಏನಾಗುತ್ತೆ, ಜೊತೆಗೆ ಈ ಶುಗರ್ ಕೂಡ ಇಲ್ಲ BP ಇಲ್ಲ ಥೈರಾಯ್ಡ್ ಅಂತ ದೀರ್ಘ ಕಾಯಿಲೆಗಳು ಬಂದಾಗ ಆ ಹುಣ್ಣು ವಾಸಿ ಆಗಲ್ಲ. ಈಗ ಒಂದು ಹುಣ್ಣು ಬೇಗ ವಾಸಿ ಆದ್ರೇನೆ ಅಲ್ಲ ನಮಗೂ ಕೂಡ ಆರಾಮಾಗಿ ಅನ್ಸೋದು. ಆ ಹುಣ್ಣು ವಾಸಿ ಆಗಿಲ್ಲ ಅಂತಂದ್ರೆ ಕ್ರಮೇಣ ಆ ಹುಣ್ಣು ಗ್ಯಾಂಗ್ರೀನ್ಗೆ ತಿರ್ಕೊಳ್ತಾ ಇರುತ್ತೆ. ಗ್ಯಾಂಗ್ರೀನ್ ಇಂದ ಎಲ್ರಿಗೂ ಗೊತ್ತಿದೆ ಗ್ಯಾಂಗ್ರೀನ್ ಅಂದ್ರೆ ಏನು, ಆ ಭಾಗ ಅನ್ನೋದು ತೆಗಿಯೋ ಪರಿಸ್ಥಿತಿ ಬರುತ್ತೆ. ಸೊ ಗ್ರೇಡ್ 4 ತನಕ ಫಸ್ಟ್ ಆಫ್ ಆಲ್ ನಾವು ಕಾಯಿಲೆಗಳನ್ನ ಬಿಡಬಾರ್ದು. ಆ ಗ್ರೇಡ್ 4 ಇಂದ ಕೂಡ ಗ್ಯಾಂಗ್ರೀನ್ ಸ್ಟೇಜ್ಗೆ ಸಮಸ್ಯೆ ಅನ್ನೋದು ಬಿಡಬಾರ್ದು. ನಿಮ್ಮ ಕಾಯಿಲೆ ಯಾವುದೇ ಸ್ಟೇಜಲ್ಲಿ ಇದ್ರೂ ಕೂಡ, ಯಾವುದೇ ಗ್ರೇಡಲ್ಲಿ ಇದ್ರೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸರ್ಜರಿ ಅಲ್ಲದೇನೆ ಚಿಕಿತ್ಸೆ ಅನ್ನೋದು ಪಡ್ಕೋಬಹುದು. ಬಟ್ ಏನಂದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಕೂಡ ಮ್ಯಾನೇಜ್ಮೆಂಟ್ ಹೇಳ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಅಂಶಗಳು ಕೂಡ ಇರುತ್ತೆ. ಈಗ ನಿಮ್ದು ಅತಿ ತೂಕ ಇದೆ, ಯಾಕಂದ್ರೆ ವೆರಿಕೋಸ್ ವೇನ್ಸ್ ಅತಿ ತೂಕ ಇವರಲ್ಲಿ ಬರಬಹುದು, ಇಲ್ಲ ಆಲ್ರೆಡಿ ಹೇಳಿದ್ದೆ ಪುರುಷರಲ್ಲಿ ಅಭ್ಯಾಸಗಳಿಂದ ಬರ್ತಾ ಇರುತ್ತೆ, ನಿಂತ್ಕೊಳ್ಳೋ ಕೆಲಸದಿಂದನೂ ಬರ್ತಾ ಇರುತ್ತೆ. ಸೊ ಇವೆಲ್ಲ ಕಾರಣಗಳಿದ್ದಾಗ ಎಸ್ಪೆಷಲಿ ಅನುವಂಶಿಯಾಗಿ ಕೂಡ ಈ ಕಾಯಿಲೆ ಅನ್ನೋದು ಬರ್ತಾ ಇರುತ್ತೆ. ಸೊ ನಿಮ್ಮ ದೇಹದಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ ಯಾವ ಹಂತದ್ರಲ್ಲಿದೆ, ಯಾವ ಕಾರಣದಿಂದ ಬಂದಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಏನ್ ಮಾಡಬೇಕು, ಚಿಕಿತ್ಸೆ ಒಂದೇ ಅಲ್ಲ, ಆಹಾರ ಕ್ರಮದಲ್ಲಿ ಏನ್ ಬದಲಾವಣೆ ಮಾಡಬೇಕು, ಮ್ಯಾನೇಜ್ಮೆಂಟ್ ಏನ್ ಮಾಡಬೇಕು. ಈಗ ಆಲ್ರೆಡಿ ಹೇಳಿದ್ದೆ ಸ್ಟಾಕಿಂಗ್ಸ್ ಹಾಕೋಬೇಕು, ಜೊತೆಗೆ ಅದು 24 ಅವರ್ಸ್ ಸ್ಟಾಕಿಂಗ್ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮೆನಿ ಪೀಪಲ್ ಕಂಪ್ಲೇಂಟ್ಸ್ ಏನಂದ್ರೆ ಹೇಗೆ ಹಾಕೋಬೇಕು, ನಾವು ವಾಶ್ರೂಮ್ ಹೋಗ್ಬೇಕಂದ್ರೂ ಪದೇ ಪದೇ ತೆಗಿಬೇಕು, ತುಂಬಾ ಟೈಟ್ ಆಗಿರುತ್ತೆ. ಸ್ಟಾಕಿಂಗ್ಸ್ ಉದ್ದೇಶನೇ ಟೈಟ್ ಆಗಿರ್ಬೇಕಂತ. ನಿಮ್ ಕೇಸ್ ಆ ಸ್ಟಾಕಿಂಗ್ಸ್ ಆಗ್ಲಿಲ್ಲ ಅಂತಂದ್ರೂ ಕ್ರೇಪ್ ಬ್ಯಾಂಡೇಜ್ ಕೂಡ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಡೆಫಿನೆಟ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ನೀವು ಡಾಕ್ಟರ್ನ ಭೇಟಿ ಆದಾಗ್ಲೇ ಮಾತ್ರ ಆ ಅಡ್ವೈಸ್ ಅನ್ನೋದು ಸಿಗುತ್ತೆ. ನೀವಾಗೆ ನೀವು ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ, ನನಗೇನು ನೋವಿಲ್ವಲ್ಲ ಇಂತ ಹೇಳಿ ಪ್ರಾಬ್ಲಮ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಸಮಸ್ಯೆ ಅನ್ನೋದು ಕಾಂಪ್ಲಿಕೇಟ್ ಸ್ಟೇಜ್ಗೆ ಹೋಗುತ್ತೆ. ಕಾಂಪ್ಲಿಕೇಟ್ ಸ್ಟೇಜ್ಗೆ ಹೋದಾಗ ಡೆಫಿನೆಟ್ಲಿ ಸಮಯ ಕೂಡ ಅದು ತಗೊಳ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಈ ರೀತಿಯ ಸಮಸ್ಯೆ ಅಂದ್ರೆ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಇದ್ರೆ ನೀವು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಆಗ್ಬೋದು. ಡಾಕ್ಟರ್ ಬಿಂದು ಹೋಮಿಯೋಪತಿ ವೈದ್ಯರು ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಮಲ್ಲೇಶ್ವರಂ, ಜಯನಗರ ಸೇರಿದಂತೆ ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಹೊಸಪೇಟೆಯಲ್ಲೂ ಕೂಡ ಇವರ ಶಾಖೆಗಳಿರುತ್ತೆ. ಅಲ್ಲಿಗೆ ನೇರವಾಗಿ ಭೇಟಿ ಕೊಟ್ಟು ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಇನ್ನು ದೂರವಾಣಿ ನಂಬರ್ ಮೂಲಕ ಸಂಪರ್ಕಿಸಬಹುದು 9620240240 ಈ ದೂರವಾಣಿ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಿ ಈ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡೆಯಬಹುದು, ಸಲಹೆಯನ್ನು ಪಡೆಯಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.